ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಜ್ಞಾನ ಭಾಗ 33 ಭಾಗಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟನ್ನು ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಪ್ರಶ್ನೆ 1, ಈ ಕೆಳಗಿನ ಯಾವ ಪ್ರಾಣಿಯು ತನ್ನ ಜೀವಿತಾವಧಿಯಲ್ಲಿ ನೀರನ್ನು ಕುಡಿಯುವುದಿಲ್ಲ? ಗೆಳೆಯರೆ, ನಾವು ಮನುಷ್ಯರು ನೀರಿಲ್ಲದೆ ಒಂದಿನೂ ಇರೋಕ್ಕಾಗಲ್ಲ. ಆದರೆ ಈ ಕೆಳಗಿನ ಯಾವ ಪ್ರಾಣಿ ತನ್ನ ಜೀವಿತಾವಧಿಯಲ್ಲೇ ನೀರನ್ನು ಕುಡಿಯೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬೆಕ್ಕು, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಕಾಂಗರು ಇಲಿ, ಆಪ್ಷನ್ ಡಿ ಬಿಳಿ ಇಲಿ. ಬೆಕ್ಕು ನೀರು ಕುಡಿಯಲ್ಲ, ಆದರೆ ಕದ್ದು ಹಾಲು ಕುಡಿಯುತ್ತೆ. ಒಂಟೆ ನೀರು ಕುಡಿಯುತ್ತೆ, ಎಲ್ಲರೂ ಓದಿದ್ದೀವಿ ನಾವು. ಸೊ ಕಾಂಗರು ಇಲಿ ಮತ್ತು ಬಿಳಿ ಇಲಿ ನೋಡೋಣ ಬನ್ನಿ ಗೆಳೆಯರೆ. ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗರು ಇಲಿ. ಈ ಕಾಂಗರು ಇಲಿ ಏನಿದೆ, ತನ್ನ ಜೀವಿತಾವಧಿಯಲ್ಲೇ ನೀರನ್ನೇ ಡೈರೆಕ್ಟಾಗಿ ನೀರನ್ನು ಕುಡಿಯೋದಿಲ್ಲ. ತಾನು ಸೇವಿಸುವ ಆಹಾರದ ಮೂಲಕ ನೀರನ್ನು ತೆಗೆದುಕೊಳ್ಳುತ್ತೆ. ಓಕೆ. ಪ್ರಶ್ನೆ 2, ಕಲಹರಿ ಮರುಭೂಮಿ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಅಂಗೋಲಾ, ಆಪ್ಷನ್ ಬಿ ಸುಡಾನ್, ಆಪ್ಷನ್ ಸಿ ಬೋಟ್ಸ್ವಾನಾ, ಆಪ್ಷನ್ ಡಿ ಚೀಲಿ. ಇವೆಲ್ಲ ಆಫ್ರಿಕಾ ಖಂಡದ ದೇಶಗಳು ಗೆಳೆಯರೆ. ಅಂಗೋಲಾ, ಸುಡಾನ್, ಬೋಟ್ಸ್ವಾನಾ, ಚೀಲಿ ಏನಿದೆ, ಇವೆಲ್ಲ ಆಫ್ರಿಕಾ ಖಂಡದ ದೇಶಗಳು. ಸೊ ಕಲಹರಿ ಮರುಭೂಮಿ ಕೂಡ ಇಲ್ಲಿದೆ, ಆಫ್ರಿಕಾ ಖಂಡದಲ್ಲಿದೆ. ಯಾವ ದೇಶದಲ್ಲಿದೆ ನೋಡೋಣ ಬನ್ನಿ ಗೆಳೆಯರೆ. ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಸಿ ಬೋಟ್ಸ್ವಾನಾದಲ್ಲಿದೆ. ಕಲಹರಿ ಮರುಭೂಮಿ ಬಂದುಬಿಟ್ಟು ಇರೋದು ಬೋಟ್ಸ್ವಾನಾದ. 92% ಮರುಭೂಮಿ ಇದೆ ಬೋಟ್ಸ್ವಾನಾದಲ್ಲಿ. ಇದು ಆಫ್ರಿಕಾ ಖಂಡದಲ್ಲಿದೆ ಗೆಳೆಯರೆ. ಓಕೆ. ಪ್ರಶ್ನೆ 3, ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಸಾಲದ ಮೂಲಗಳಾಗಿವೆ? ಆಪ್ಷನ್ ಎ ಮಾರುಕಟ್ಟೆ ಸಾಲ, ಆಪ್ಷನ್ ಬಿ ಖಜಾನೆ ಬಿಲ್ಲುಗಳು, ಆಪ್ಷನ್ ಸಿ RBIಗೆ ನೀಡಿದ ವಿಶೇಷ ಭದ್ರತೆಗಳು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ? ಆಂತರಿಕ ಸಾಲದ ಮೂಲಗಳು ಯಾವ್ದ್ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಗೆಳೆಯರೆ. ಆಂತರಿಕ ಸಾಲದ ಮೂಲಗಳು ಮಾರುಕಟ್ಟೆ ಸಾಲಗಳು ಕೂಡ ಆಗಿದೆ, ಖಜಾನೆ ಬಿಲ್ಲುಗಳು ಕೂಡ ಆಗಿದೆ, RBIಗೆ ನೀಡಿದ ವಿಶೇಷ ಭದ್ರತೆಗಳು ಕೂಡ, ಇವೆಲ್ಲ ಆಂತರಿಕ ಸಾಲದ ಮೂಲಗಳು. ಓಕೆ ಗೆಳೆಯರೆ. ಪ್ರಶ್ನೆ 4, ಕಲ್ಕತ್ತಾ ನಗರವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವಿಲಿಯಂ ಬೆಂಟಿಂಗ್, ಆಪ್ಷನ್ ಬಿ ಲಾರ್ಡ್ ವಾರ್ನ್ ಹ್ಯಾಸ್ಟಿಂಗ್, ಆಪ್ಷನ್ ಸಿ ಜಾಬ್ ಚಾರ್ನಾಕ್, ಆಪ್ಷನ್ ಡಿ ಲಾರ್ಡ್ ಆಶ್ಲಿ. ಗೆಳೆಯರ, ಪ್ರಶ್ನೆ ಏನಪ್ಪ ಅಂದರೆ ಕಲ್ಕತ್ತಾ ನಗರವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಸಿ ಜಾಬ್ ಚಾರ್ನಾಕ್ ಗೆಳೆಯರೆ. 1692-93ರಲ್ಲಿ ಕಲ್ಕತ್ತಾ ನಗರವನ್ನು ಜಾಬ್ ಚಾರ್ನಾಕ್ ಅವರು ಸ್ಥಾಪನೆಯನ್ನು ಮಾಡ್ತಾರೆ. ಆದರೆ ನಮ್ಮ ಭಾರತದ ನ್ಯಾಯಮಂಡಳಿ ಏನನ್ನತ್ತೆ, ನ್ಯಾಯಾಲಯಗಳು ಏನನ್ನತ್ತೆ ಅಂದರೆ ಜಾಬ್ ಚಾರ್ನಾಕ್ ಕಲ್ಕತ್ತಾವನ್ನು ಕಂಡುಹಿಡಿಯೋಕ್ಕಿಂತ ಮುಂಚೆನೂ ಅಲ್ಲಿ ಒಂದು ನಗರ ಇತ್ತು ಅಂತ ಹೇಳತ್ತೆ. ಓಕೆ. ಪ್ರಶ್ನೆ 5, ಯಾವ ಸಂಸ್ಥೆಯು ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡುತ್ತೆ? ಆಪ್ಷನ್ ಎ ಯುನಿಸೆಫ್, ಆಪ್ಷನ್ ಬಿ UNFPA, ಆಪ್ಷನ್ ಸಿ IMF, ಆಪ್ಷನ್ ಡಿ ವಿಶ್ವ ಬ್ಯಾಂಕ್. ಏನು ಕೇಳ್ತಾ ಇದ್ದಾರೆ ಪ್ರಶ್ನೆ? ಯಾವ ಸಂಸ್ಥೆಯು ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ವರ್ಷ ಬಿಡುಗಡೆ ಆಗುತ್ತೆ, ಈ ರಿಪೋರ್ಟನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಬಿ UNFPA ಅವರು ಬಿಡುಗಡೆ ಮಾಡ್ತಾರೆ. ಸೊ UNFPA ಫುಲ್ ಫಾರ್ಮ್ ಏನಪ್ಪಾ ಅಂದರೆ ಯುನೈಟೆಡ್ ನೇಷನ್ಸ್ ಫಂಡ್ ಫಾರ್ ಪಾಪ್ಯುಲೇಷನ್ ಆಕ್ಟಿವಿಟೀಸ್ ಅಂತ. ಓಕೆ. ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ನ್ಯೂಯಾರ್ಕ್ನಲ್ಲಿದೆ ಗೆಳೆಯರೆ. ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟನ್ನು ಯಾರು ಬಿಡುಗಡೆ ಮಾಡ್ತಾರೆ? ಯುನೈಟೆಡ್ ನೇಷನ್ಸ್ ಫಂಡ್ ಫಾರ್ ಪಾಪ್ಯುಲೇಷನ್ ಆಕ್ಟಿವಿಟೀಸ್ನವರು ರಿಪೋರ್ಟನ್ನು ಬಿಡುಗಡೆ ಮಾಡ್ತಾರೆ. ಇವರ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್, ವಾಷಿಂಗ್ಟನ್ DC, ಅಮೆರಿಕಾ. ಓಕೆ. ಪ್ರಶ್ನೆ 6, ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಅಗ್ರಹಾರಗಳು ಇದ್ದವು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬಾದಾಮಿ, ಬಿಜಾಪುರ, ಬೇಲೂರು, ನಾಗಾವಿ, ಆಪ್ಷನ್ ಬಿ ಹಂಪಿ, ಬೇಲೂರು, ಮೈಸೂರು, ಮಾಗಡಿ, ಆಪ್ಷನ್ ಸಿ ನಾಗಾವಿ, ಲಕ್ಕುಂಡಿ, ಸಾಲೋಟಗಿ, ಹರಿಹರಪುರ, ಆಪ್ಷನ್ ಡಿ ಸಾಲೋಟಗಿ, ಶ್ರವಣಬೆಳಗೊಳ, ತಾಳಗುಂದ, ಕಲ್ಯಾಣ.
ಗೆಳೆಯರೆ ಪ್ರಶ್ನೆ ಏನಪ್ಪ ಅಂದರೆ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಅಗ್ರಹಾರಗಳು ಇದ್ದುವು ಅಂತ ಕೇಳ್ತಾರೆ. ಅಗ್ರಹಾರ ಅಂದ್ರೆ ಏನು ಬ್ರಾಹ್ಮಣ ಸಮುದಾಯದವರು, ಬ್ರಾಹ್ಮಣ ಕುಟುಂಬಗಳು ಏನು ಒಂದು ಓಣಿಯಲ್ಲಿ ಅಥವಾ ಏನು ಒಂದು ಏರಿಯಾದಲ್ಲಿ ಅವರು ವಾಸವನ್ನ ಮಾಡ್ತಾ ಇದ್ರು, ಆ ವಾಸಸ್ಥಳಕ್ಕೆ ಏನಂತ ಹೇಳ್ತಾ ಇದ್ರು, ಅಗ್ರಹಾರಗಳು ಅಂತ ಕರಿತಾ ಇದ್ರು. ಈ ಅಗ್ರಹಾರಗಳು ಎಲ್ಲಿ ಇರ್ತಾ ಇತ್ತು ಅಂದ್ರೆ ಯಾವ ದೇವಸ್ಥಾನ ಮಠ ಮಂದಿರಗಳು ಇರ್ತಾ ಇದ್ವು ಅದರ ಅಕ್ಕಪಕ್ಕದಲ್ಲೇ ಇವರು ವಾಸಿಸ್ತಾ ಇದ್ರು, ಅದಕ್ಕೆ ಅಗ್ರಹಾರಗಳು ಅಂತ ಕರಿತಾ ಇದ್ರು. ಓಕೆ, ಸೊ ಪ್ರಶ್ನೆ 6ರ ಸರಿಯಾದ ಉತ್ತರ ಆಪ್ಷನ್ ಸಿ, ನಾಗಾವಿ, ಲಕ್ಕುಂಡಿ, ಸಾಲೋಟ್ಗಿ ಮತ್ತು ಹರಿಹರಪುರದಲ್ಲಿ ಕರ್ನಾಟಕದ ಹೆಚ್ಚಿನ ಅಗ್ರಹಾರಗಳು ಈ ಊರುಗಳಲ್ಲಿ ಇದ್ವು ಅಂತ ಹೇಳ್ತಾರೆ. ಓಕೆ, ಪ್ರಶ್ನೆ 7, ಎ ಹೆಲ್ಪ್ ಉಪಕ್ರಮವನ್ನು ಯಾವ ಇಲಾಖೆ ಪ್ರಾರಂಭಿಸಿದೆ? ಆಪ್ಷನ್ ಎ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ, ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಆಪ್ಷನ್ ಸಿ ಆರೋಗ್ಯ ಇಲಾಖೆ, ಆಪ್ಷನ್ ಡಿ ವಿದೇಶ ವ್ಯವಹಾರಗಳ ಇಲಾಖೆ. ಪ್ರಶ್ನೆ ಏನಪ್ಪ ಅಂದರೆ ಅ ಹೆಲ್ಪ್ ಉಪಕ್ರಮವನ್ನ ಅಂದರೆ ಈ ರೀತಿಯ ಒಂದು ಯೋಜನೆಯನ್ನ ಯಾವ ಇಲಾಖೆ ಪ್ರಾರಂಭ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಎ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯವರು ಈ ಹೆಲ್ಪ್ ಅನ್ನುವಂಥ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಭಾರತ ಸರ್ಕಾರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಇದೊಂದು ಕಾರ್ಯಕ್ರಮ. ಓಕೆ, ಪ್ರಶ್ನೆ 8, ಸರ್ನಾ ಬುಡಕಟ್ಟು ಸಮುದಾಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ, ಇವರ ಒಂದು ಧಾರ್ಮಿಕ ಸಂಹಿತೆಯನ್ನು ಅಂಗೀಕಾರ ಮಾಡಬೇಕು ಅಂತ. ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಜಾರ್ಖಂಡ್, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ಉತ್ತರಾಖಂಡ್. ಸರ್ನಾ ಬುಡಕಟ್ಟು ಸಮುದಾಯ ಯಾವ ರಾಜ್ಯದಲ್ಲಿದೆ? ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ, ಈ ಪ್ರಶ್ನೆ ಬಂದೇ ಬರುತ್ತೆ. ಗೆಳೆಯರೆ ಪ್ರಶ್ನೆ 8ರ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ನಲ್ಲಿದೆ. ಸರ್ನಾ ಬುಡಕಟ್ಟು ಸಮುದಾಯ ಜಾರ್ಖಂಡ್ನಲ್ಲಿ ವಾಸ ಮಾಡುತ್ತೆ. ಜಾರ್ಖಂಡ್ನ ರಾಜಧಾನಿ ರಾಂಚಿ. ಓಕೆ, ಪ್ರಶ್ನೆ 9, ಭಾರತೀಯ ಸಂವಿಧಾನದ ಕೆಳಗಿನ ಯಾವ ವಿಧಿಯು ಅಖಿಲ ಭಾರತ ನ್ಯಾಯಾಂಗ ಸೇವೆ ಆಲ್ ಇಂಡಿಯಾ ಜಸ್ಟಿಸ್ ಸರ್ವಿಸ್ ರಚನೆಗೆ ಅವಕಾಶವನ್ನು ಒದಗಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವಿಧಿ 132, ಆಪ್ಷನ್ ಬಿ ವಿಧಿ 147, ಆಪ್ಷನ್ ಸಿ ವಿಧಿ 231, ಆಪ್ಷನ್ ಡಿ ವಿಧಿ 312. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ವಿಧಿಯು ಅಖಿಲ ಭಾರತ ನ್ಯಾಯಾಂಗ ಸೇವೆ ರಚನೆಗೆ ಅವಕಾಶವನ್ನು ಕಲ್ಪಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಡಿ ವಿಧಿ 312. ಗೆಳೆಯರೆ 1976ರ 42ನೇ ತಿದ್ದುಪಡಿ ಕಾಯ್ದೆ ಅನ್ವಯ ಆಲ್ ಇಂಡಿಯಾ ಜಸ್ಟಿಸ್ ಫಾರ್ ಸರ್ವಿಸ್ ರಚನೆಗೆ ಅವಕಾಶವನ್ನು ಒದಗಿಸುತ್ತೆ. ಯಾವ ವಿಧಿ? ವಿಧಿ 312. ಓಕೆ ಗೆಳೆಯರೆ ಪ್ರಶ್ನೆ 10, ಮೈ ಮನಗಳ ಸುಳಿಯಲ್ಲಿ ಇದು ಯಾರ ಕೃತಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಭೂಸ್ನೂರ್ ಮಠ್, ಆಪ್ಷನ್ ಬಿ ಎನ್ ಮೂರ್ತಿರಾವ್, ಆಪ್ಷನ್ ಸಿ ಶಿವರಾಮ್ ಕಾರಂತ್, ಆಪ್ಷನ್ ಡಿ ಪೂತಿ ನರಸಿಂಹಾಚಾರ್. ಮೈ ಮನಗಳ ಸುಳಿಯಲ್ಲಿ ಇದು ಯಾರ ಕೃತಿ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವರಾಮ್ ಕಾರಂತ್ ಅವರ ಕೃತಿ. ಗೆಳೆಯರೆ ಶಿವರಾಮ್ ಕಾರಂತ್ ಅವರಿಗೆ ಕೂಡ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಯಾವ ಕೃತಿ ಸಂಕಲನಕ್ಕೆ? ಮೂಕಜ್ಜಿಯ ಕನಸು ಅನ್ನುವಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಶಿವರಾಮ್ ಕಾರಂತ್ ಅವರಿಗೆ ಸಿಕ್ಕಿದೆ 1977ರಲ್ಲಿ. ಇದು ಕನ್ನಡದ 3ನೇ ಜ್ಞಾನಪೀಠ ಪ್ರಶಸ್ತಿ. ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕುವೆಂಪು ಅವರು 1967ರಲ್ಲಿ, 2ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ದ.ರಾ. ಬೇಂದ್ರೆ ಅವರು 1973ರಲ್ಲಿ. ಓಕೆ ಗೆಳೆಯರೆ ಪ್ರಶ್ನೆ 11, ಡ್ಯಾಶ್ ಸಸ್ಯಗಳನ್ನು ಉಭಯವಾಸಿ ಸಸ್ಯಗಳೆಂದು ಕರೆಯುತ್ತಾರೆ. ಆಪ್ಷನ್ ಎ ಮೂಲಂಗಿ, ಆಪ್ಷನ್ ಬಿ ನವಿಲುಕೋಸು, ಆಪ್ಷನ್ ಸಿ ಹಾವಸೆ, ಆಪ್ಷನ್ ಡಿ ಅಮೃತ ಬಳ್ಳಿ. ಉಭಯವಾಸಿ ಸಸ್ಯಗಳಂತ ಯಾವ ಸಸ್ಯಗಳನ್ನ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 11ರ ಸರಿಯಾದ ಉತ್ತರ ಆಪ್ಷನ್ ಸಿ ಹಾವಸೆ ಸಸ್ಯಗಳನ್ನ ಉಭಯವಾಸಿ ಸಸ್ಯಗಳಂತ ಕರೀತಾರೆ. ಓಕೆ ಪ್ರಶ್ನೆ 12, ರಾಷ್ಟ್ರೀಯ ಶಿಕ್ಷಣ ದಿನವನ್ನ ನವೆಂಬರ್ 11ರಂದು ಆಚರಿಸಲಾಗುತ್ತದೆ. ಅದರ ವಿಶೇಷತೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ APJ ಅಬ್ದುಲ್ ಕಲಾಂ ಜನ್ಮದಿನ, ಆಪ್ಷನ್ ಬಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಜನ್ಮದಿನ, ಆಪ್ಷನ್ ಸಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ, ಆಪ್ಷನ್ ಡಿ ಯಾವುದು ಅಲ್ಲ. ಏನು ಕೇಳ್ತಾ ಇದ್ದಾರೆ? ರಾಷ್ಟ್ರೀಯ ಶಿಕ್ಷಣ ದಿನವನ್ನ ನವೆಂಬರ್ 11ರಂದು ಆಚರಣೆನ ಮಾಡ್ತೀವಿ, ಅದರ ವಿಶೇಷತೆ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 12ರ ಸರಿಯಾದ ಉತ್ತರ ಆಪ್ಷನ್ ಬಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಜನ್ಮದಿನ ನವೆಂಬರ್ 11 ಇರುವುದರಿಂದ ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ನಾವು ಆಚರಣೆಯನ್ನ ಮಾಡ್ತೀವಿ. ಗೆಳೆಯರೆ ಪ್ರಶ್ನೆ 13, ಎಲ್ಯೂಸಿನಾ ಕೊರಾಕಾನಾ ಎಂಬುದು ಯಾವ ಸಸ್ಯದ ವೈಜ್ಞಾನಿಕ ಹೆಸರಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹತ್ತಿ, ಆಪ್ಷನ್ ಬಿ ಕಬ್ಬು, ಆಪ್ಷನ್ ಸಿ ತಂಬಾಕು,
ಆಪ್ಷನ್ ಡಿ ರಾಗಿ. ಗೆಳೆಯರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ತುಂಬ ಸಾರಿ ಕೇಳಿದ್ದಾರೆ. ಎಲ್ಯೂಸಿನಾ ಕೊರಕಾನ ಎಂಬುದು ಯಾವ ಸಸ್ಯದ ವೈಜ್ಞಾನಿಕ ಹೆಸರು ಅಂತ ಹಲವು ಬಾರಿ ಕೇಳಿದ್ದಾರೆ. ಅದಕ್ಕಾಗಿ ನಾವು ಇಂಪಾರ್ಟೆಂಟ್ ಇರೋದ್ರಿಂದ ಪ್ರಶ್ನೆಯನ್ನು ತೆಗೆದಿದ್ದೀವಿ. ಪ್ರಶ್ನೆ 13ರ ಸರಿಯಾದ ಉತ್ತರ ಆಪ್ಷನ್ ಡಿ ರಾಗಿ ಗೆಳೆಯರೆ. ಎಲ್ಯೂಸಿನಾ ಕೊರಕಾನ ಇದು ಯಾವ ಸಸ್ಯದ ವೈಜ್ಞಾನಿಕ ಹೆಸರು? ರಾಗಿಯ ವೈಜ್ಞಾನಿಕ ಹೆಸರು. ಓಕೆ. ಪ್ರಶ್ನೆ 14, ಪ್ರಾಜೆಕ್ಟ್ ಎಲಿಫೆಂಟ್ ಪ್ರಾರಂಭವಾದ ವರ್ಷ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 1991, ಆಪ್ಷನ್ ಬಿ 1992, ಆಪ್ಷನ್ ಸಿ 1993, ಆಪ್ಷನ್ ಡಿ 1994. ಗೆಳೆಯರೆ, ಭಾರತದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನುವಂಥ ಒಂದು ಏನು ಪ್ರಾಜೆಕ್ಟ್ ಪ್ರಾರಂಭವಾದಂಥ ವರ್ಷವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಬಿ 1992ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನುವಂಥ ಒಂದು ಪ್ರಾಜೆಕ್ಟ್ ಪ್ರಾರಂಭ ಆಗುತ್ತೆ ಭಾರತದಲ್ಲಿ. ಸೊ ಭಾರತದ ಸಾಂಸ್ಕೃತಿಕ ಪ್ರಾಣಿ ಯಾವುದಪ್ಪ ಅಂದರೆ ಅದು ಆನೆ. ನೆನಪಿರ್ಲಿ ಗೆಳೆಯರು. ಓಕೆ ಗೆಳೆಯರೆ, ಪ್ರಶ್ನೆ 15, ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಅಂದಾಜು ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಸಚಿವ ಸಂಪುಟ, ಆಪ್ಷನ್ ಸಿ ಲೋಕಸಭೆ, ಆಪ್ಷನ್ ಡಿ ರಾಜ್ಯಸಭೆ. ಗೆಳೆಯರೆ, ಇಲ್ಲಿ ನೀವು ಒಂದು ತಪ್ಪನ್ನ ಮಾಡ್ತೀರಾ. ಏನಪ್ಪ ಅಂದರೆ ಕೆಲವು ಸಮಿತಿಗಳು ಕೆಲವೊಂದು ವರದಿಯನ್ನು ರಾಷ್ಟ್ರಪತಿಗಳು ಕೂಡ ಸಲ್ಲಿಸುತ್ತೆ. ಆದರೆ ಆಪ್ಷನಲ್ಲಿ ನೀವು ರಾಷ್ಟ್ರಪತಿ ಬಂದ ತಕ್ಷಣ ರಾಷ್ಟ್ರಪತಿನ ಟಿಕ್ ಮಾಡ್ತೀರಾ. ಅದು ತಪ್ಪು. ಯಾಕಂದರೆ ಕೆಲವು ಅಂದಾಜು ಸಮಿತಿಗಳು ರಾಷ್ಟ್ರಪತಿಗಳಿಗೆ ಬಿಟ್ಟು ಕೆಲವು ಸಚಿವ ಸಂಪುಟಕ್ಕೆ, ಇನ್ನು ಕೆಲವು ಲೋಕಸಭೆಗೆ, ಇನ್ನು ಕೆಲವು ರಾಜ್ಯಸಭೆಗೆ, ಇನ್ನು ಕೆಲವು ಪ್ರಧಾನಮಂತ್ರಿಗಳೇ ವರದಿಯನ್ನು ಸಲ್ಲಿಸತ್ತೆ. ಓಕೆ, ಎಲ್ಲ ಸಮಿತಿಗಳು ರಾಷ್ಟ್ರಪತಿಗಳಿಗೆ ವರದಿಯನ್ನು ಸಲ್ಲಿಸಲ್ಲ, ನೆನಪಿರಲಿ ಗೆಳೆಯರೆ. ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆ ಗೆಳೆಯರೆ. ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಅಂದಾಜು ಸಮಿತಿಯು ವರದಿಯನ್ನು ಸಲ್ಲಿಸುತ್ತೆ ಅಂದರೆ ಅದು ಲೋಕಸಭೆಗೆ ಅಂದಾಜು ಸಮಿತಿಯು ತನ್ನ ವರದಿಯನ್ನು ಸಲ್ಲಿಕೆಯನ್ನು ಮಾಡುತ್ತೆ. ಓಕೆ. ಪ್ರಶ್ನೆ 16, ಧ್ರುವ ಪ್ರದೇಶದಿಂದ ಭೂಮಧ್ಯ ರೇಖೆಯತ್ತ ಹೋಗುವಾಗ ಒಂದು ಕಾಯದ ತೂಕವು ಏನಿರುತ್ತೆ, ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹೆಚ್ಚಾಗುತ್ತದೆ, ಆಪ್ಷನ್ ಬಿ ಇಳಿಕೆಯಾಗುತ್ತದೆ, ಆಪ್ಷನ್ ಸಿ ಸ್ಥಿರವಾಗಿರುತ್ತದೆ, ಆಪ್ಷನ್ ಡಿ ವ್ಯತ್ಯಾಸವಿರುವುದಿಲ್ಲ. ಗೆಳೆಯರೆ, ಧ್ರುವ ಪ್ರದೇಶ ಅಂದರೆ ಭೂಮಿಯ ಧ್ರುವ ಪ್ರದೇಶಗಳು ಎರಡಿದೆ, ಒಂದು ಉತ್ತರಕ್ಕೆ ಇನ್ನೊಂದು ದಕ್ಷಿಣಕ್ಕೆ. ಸೊ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿರುವಂಥ ಒಂದು ಪ್ರದೇಶದಲ್ಲಿ ನಾವು 1 kg ಮ್ಯಾಂಗೋ ಅಥವಾ 1 kg ಆ್ಯಪಲನ್ನು ಏನಿದೆ ಅಲ್ಲಿಂದ ಒಂದು ಭೂಮಧ್ಯ ರೇಖೆಯತ್ತ ನಾವು ತೊಗೊಂಡು ಬರ್ತೀವಿ. 1 kg ಆ್ಯಪಲನ್ನು ಒಂದು ಧ್ರುವ ಪ್ರದೇಶದಿಂದ ಭೂಮಧ್ಯ ರೇಖೆಯತ್ತ ನಾವು ತೊಗೊಂಡು ಹೊರಟಾಗ ಅದರ ತೂಕ ಏನಾಗತ್ತೆ, ಅದರ ಒಂದು ತೂಕ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಬಿ ಇಳಿಕೆಯಾಗತ್ತೆ ಗೆಳೆಯರೆ. ಯಾಕೆ ಇಳಿಕೆ ಆಗತ್ತೆ ಅಂದರೆ ಧ್ರುವ ಪ್ರದೇಶದಲ್ಲಿ ಗುರುತ್ವಾಕರ್ಷಣ ಶಕ್ತಿ ತುಂಬ ಇರುತ್ತೆ. ಓಕೆ, ಅಲ್ಲಿಂದ ನಾವು ಭೂಮಧ್ಯದ ಕಡೆ ಹೊರಗಡೆ ಬಂದಾಗ ಇಳಿಕೆ ಆಗ್ತಾ ಬರುತ್ತೆ. ಭೂಮಧ್ಯದ ರೇಖೆವರೆಗೂ ಅದು ಗುರುತ್ವಾಕರ್ಷಣೆ ಶಕ್ತಿ ಇಳಿಕೆ ಆಗ್ತಾ ಬರುತ್ತೆ. ಯಾವ ರೀತಿ ನಾವು ಭೂಮಧ್ಯ ರೇಖೆಯಿಂದ ಧ್ರುವ ಪ್ರದೇಶದತ್ತ ಹೋಗ್ತೀವಿ ಅದು ಹೆಚ್ಚಾಗತ್ತಾ ಹೋಗುತ್ತೆ. ಓಕೆ. ಪ್ರಶ್ನೆ 17, ಶಿಕ್ಷಣವು ಈ ಕೆಳಗಿನ ಯಾವುದರ ಭಾಗವೆಂದು ಪರಿಗಣಿಸಲಾಗಿದೆ. ಆಪ್ಷನ್ ಎ ಆರ್ಥಿಕ ಮೂಲಸೌಕರ್ಯದ ಕೆಳಗೆ ಬರುತ್ತದೆ, ಆಪ್ಷನ್ ಬಿ ಸಾಮಾಜಿಕ ಮೂಲಸೌಕರ್ಯದ ಕೆಳಗೆ ಬರುತ್ತದೆ, ಆಪ್ಷನ್ ಸಿ ಸಂವಹನ ಮೂಲಸೌಕರ್ಯದ ಕೆಳಗೆ ಬರುತ್ತದೆ, ಆಪ್ಷನ್ ಡಿ ಮಾಹಿತಿ ಮೂಲಸೌಕರ್ಯದ ಕೆಳಗೆ ಬರುತ್ತದೆ. ಗೆಳೆಯರ, ಪ್ರಶ್ನೆ ಏನಪ್ಪಾ ಅಂದರೆ ಶಿಕ್ಷಣ ಈ ಕೆಳಗಿನ ಯಾವುದರ ಭಾಗ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಮಾಜಿಕ ಮೂಲಸೌಕರ್ಯದ ಕೆಳಗಡೆ ಶಿಕ್ಷಣ ಬರುತ್ತೆ. ಸಾಮಾಜಿಕ ಮೂಲಸೌಕರ್ಯದ ಕೆಳಗೆ ಶಿಕ್ಷಣದ ಒಂದು ಭಾಗ ಇದು. ಓಕೆ, ಯಾವುದು ಸಾಮಾಜಿಕ ಮೂಲಸೌಕರ್ಯದ ಭಾಗ ಶಿಕ್ಷಣ. ಓಕೆ, ನೆನಪಿರ್ಲಿ. ಓಕೆ ಗೆಳೆಯರೆ, ಪ್ರಶ್ನೆ 18, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಎ ಏನು ಹೇಳುತ್ತೆ, ಚಂಡಮಾರುತದ ಆಗಮನವು ವಾಯುವಿನ ಒತ್ತಡದ ಏರಿಕೆಯನ್ನು ಸೂಚಿಸುತ್ತದೆ ಅಂತ ಹೇಳ್ತದೆ. ಬಿ ಏನು ಹೇಳುತ್ತೆ, ಉತ್ತರ ಗೋಳಾರ್ಧದ ಚಂಡಮಾರುತಗಳಲ್ಲಿ ಗಾಳಿಯು ಪ್ರದಕ್ಷಿಣೆ ಆಕಾರವಾಗಿ ತಿರುಗುತ್ತದೆ. ಪ್ರದಕ್ಷಿಣೆ ಅಂದರೆ ಪ್ರದಕ್ಷಿಣೆ ಕ್ಲಾಕ್ ವೈಸ್. ಓಕೆ. ಸಿ ಏನು ಹೇಳುತ್ತೆ, 2 ಸರಿ ಅಂತ ಹೇಳುತ್ತೆ. ಡಿ ಏನು ಹೇಳುತ್ತೆ, 2 ತಪ್ಪು ಅಂತ ಹೇಳುತ್ತೆ. ಸೊ ಈ ಕೆಳಗೆ ಕೊಟ್ಟಿರುವ 2 ಹೇಳಿಕೆಗಳನ್ನು ನಾವು ಪರಿಗಣನೆಯನ್ನು ಮಾಡಬೇಕು. ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಸಿ 2 ಸರಿ ಗೆಳೆಯರೆ. ಯಾಕಂದರೆ ಚಂಡಮಾರುತದ ಆಗಮನ ವಾಯುವಿನ ಒತ್ತಡದ ಏರಿಕೆಯಿಂದ ಬರುತ್ತೆ. ಎರಡನೇದು, ಉತ್ತರ ಗೋಳಾರ್ಧದ ಚಂಡಮಾರುತಗಳಲ್ಲಿ ಗಾಳಿಯು ಪ್ರದಕ್ಷಿಣೆ ಆಕಾರವಾಗಿ ತಿರುಗತ್ತೆ ಗೆಳೆಯರೆ. ಓಕೆ, ನೆನಪಿರ್ಲಿ ತಮಗೆ. ಪ್ರಶ್ನೆ 19, ಬ್ಯಾರನ್ ದ್ವೀಪಗಳು ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಬ್ಯಾರನ್ ದ್ವೀಪಗಳು ನೆನ್ಪಿಟ್ಕೊಳ್ಳಿ.
ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ತಾಂಜಾನಿಯಾ, ಆಪ್ಷನ್ ಡಿ ಇಟಲಿ. ಬ್ಯಾರನ್ ದ್ವೀಪಗಳು ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಎ ಭಾರತದಲ್ಲಿ ಕಂಡು ಬರುತ್ತೆ. ಭಾರತದ ಯಾವ ಪ್ರದೇಶ? ಭಾರತದ ಅಂಡಮಾನ್ ಸಮುದ್ರದಲ್ಲಿರುವಂತ ಒಂದು ದ್ವೀಪ ಇದು. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಏನಿದೆ, ಸೊ ಆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿರುವಂತ ಒಂದು ದ್ವೀಪ ಪ್ರದೇಶ ಬ್ಯಾರನ್ ದ್ವೀಪಗಳು. ಓಕೆ, ಇವತ್ತಿನ ನಮ್ಮ ಈ ಕ್ಲಾಸ್ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ 20. ಮೌಂಟ್ ಎಟ್ನಾ ಪರ್ವತ ಸಮೂಹ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಡಿ ಸ್ವೀಡನ್. ಗೆಳೆಯರೆ, ಈ 4 ಕಂಟ್ರಿಗಳು ಕೂಡ ಯುರೋಪ್ ಖಂಡದ ದೇಶಗಳು, ಯುರೋಪಿಯನ್ ಕಂಟ್ರೀಸ್ ಅಂತ ಕರೀತಾರೆ ಇವಕ್ಕೆ. ಓಕೆ, ಪ್ರಶ್ನೆ 20ರ ಸರಿಯಾದ ಉತ್ತರ ಆಪ್ಷನ್ ಎ ಇಟಲಿ. ಗೆಳೆಯರೆ, ಮೌಂಟ್ ಎಟ್ನಾ ಪರ್ವತ ಸಮೂಹ ಇಟಲಿ ದೇಶದಲ್ಲಿ ಕಂಡು ಬರುತ್ತೆ. ಮತ್ತೆ ಇಟಲಿಯ ರಾಜಧಾನಿ ರೋಮ್. ನೆನಪಿರ್ಲಿ ಗೆಳೆಯರೆ. ಓಕೆ, ರಾಜಧಾನಿಗಳನ್ನು ಕೂಡ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.